ಸಾವು ಅನ್ನೋದು ಪಾಪದ ಫಲ. ಯಾವುದು? ಅಪಮೃತ್ಯು ಅನ್ನೋದು ಪಾಪದ ಫಲ. ಇದನ್ನು ಧರ್ಮರಾಜರು ಭಾರತದಲ್ಲಿ ಚೆನ್ನಾಗಿ ಹೇಳ್ತಾರೆ. ಈಗ ಕೂತಿದ್ದೇವೆ, ಒಂದು ಸೊಳ್ಳೆ ಬಂದು ಕಡಿಯಿತು. ಸೊಳ್ಳೆ ಕಡಿದರೆ ಯಾಕೆ ಕಡಿಯಿತು ಅಂದರೆ ಹೇಳ್ತಾರೆ, ಸೊಳ್ಳೆ ಒಳಗೆ ದೇವರೇ ಇರ್ತಾರೆ. ಹೌದೋ ಅಲ್ವೋ? ಸೊಳ್ಳೆಯಲ್ಲೂ ದೇವರಿರ್ತಾರೆ. ಆ ಸೊಳ್ಳೆಯಲ್ಲಿ ದೇವರಿದ್ದುಕೊಂಡು ನಮ್ಮ ಪರ್ಯಂತ ಸೊಳ್ಳೆಯನ್ನು ಕರ್ಕೊಂಡು ಬಂದು ಅದು ಕಚ್ಚುವಂತೆ ಮಾಡಿದ್ದು ದೇವರು. ಹೌದೋ ಅಲ್ಲೋ? ಹೌದು. ಹಾಗಾದರೆ ಯಾಕೆ ನಮ್ಮನ್ನು ಕಚ್ಚುವಂತೆ ಮಾಡಿದ್ದು? ಪಾಪ ಇದ್ದದ್ದಕ್ಕೆ. ನಮಗೆ ಪಾಪ ಇದ್ದದ್ದಕ್ಕೆ ಈ ಥರ ಆಗ್ತಾ ಇದೆ. ಹಾಗಾದರೆ ಹೇಳುತ್ತಾರೆ, ಪಾಪ ಇಲ್ಲ ಅಂದರೆ ಕಾಡು ಮಧ್ಯೆ ಕೂತಾಗ ಸೊಳ್ಳೆ ಕಚ್ಚಲ್ವಾ? ಧರ್ಮರಾಜ ಹೇಳ್ತಾನೆ, ಪಾಪ ಇಲ್ಲದವ ಕಾಡಿನ ಮಧ್ಯೆ ರಾತ್ರಿ ಕೂತರೆ ಇಡೀ ಕಾಡೆಲ್ಲ ಸೊಳ್ಳೆಗಳು ತುಂಬಿದ್ರು ಇವನನ್ನು ಒಂದು ಸೊಳ್ಳೆ ಕಚ್ಚಲ್ಲ. ಅದೆಂಥ ದೇವರ ಕಮ್ಯಾಂಡಿಂಗ್ ಪವರ್. ಸಾವಿರಾರು ಸೊಳ್ಳೆಗಳಿದ್ದರೂ ಆ ವ್ಯಕ್ತಿಯನ್ನು ಒಂದು ಸೊಳ್ಳೆ ಕಚ್ಚಬಾರದು. ಯಾಕೆ? ಅವನಿಗೆ ಪಾಪ ಇಲ್ಲ. ಅದಕ್ಕೆ ಇಂದ್ರ, ನೀನು ಈ ಹುಡುಗನನ್ನು ಕೊಲ್ಲಬೇಕಾದರೆ ಆ ಕೊಲ್ಲಲಿಕ್ಕೆ ಅಂದರೆ ನಿನ್ನಿಂದ ಸಾಯಲಿಕ್ಕೆ ಕಾರಣವಾದ ಪಾಪ ಅವನಲ್ಲಿ ಇರಬೇಕು. ಆ ಪಾಪ ಅವನಲ್ಲಿ ಇಲ್ಲ. ಆದ್ದರಿಂದ ನಿನ್ನಿಂದ ಸಾಯಲ್ಲ, ಅಲ್ಲ ನೀನು ಕೊಲ್ಲಲಿಕ್ಕೆ ಆಗಲ್ಲ. ಎಲ್ಲಿಗೆ ಹೋಯಿತು? ಎಂಥ ವಜ್ರಾಯುಧಧಾರಿಗೆ ಹೇಳೋದು, ನೀನು ಕೊಲ್ಲಲಿಕ್ಕಾಗಲ್ಲ. ತ್ವಯಾ ನ ಪ್ರಾಪ್ಯತೆ ಸಂಸ್ಥಾಂ. ಯಾಕೆ ನನ್ನಿಂದ ಸಾಯಲ್ಲ ಈ ಹುಡುಗ ಅಂದರೆ ಪಾಪ ಇಲ್ಲ ಅನ್ನೋದು ಒಂದು ಕಾರಣ ಕೊಟ್ಟರು. ಇನ್ನೊಂದು ಕಾರಣ ಕೊಡ್ತಾರೆ, ಅನಂತಾನುಚರೋ ಬಲಿ. ಶೇಷದೇವರ ಅನುಚರ ಅಂದರೆ ಏನಂತ ಅರ್ಥ? ಇವರೊಳಗೆ ಶೇಷದೇವರ ಸನ್ನಿಧಾನವಿದೆ. ಪ್ರಹ್ಲಾದರಾಜರು ಅವರು ಶೇಷದೇವರ ಆವೇಶ ಯಾರು ಹೇಳಿದ್ದಾರ್ರಿ? ಇದಕ್ಕೆ ಪ್ರೂಫ್ ಎಲ್ಲಿ? ಪ್ರಶ್ನೆ ಅಲ್ವಾ? ವಿಶೇಷವಾಗಿ ಭಾಗವತವೇ ಹೇಳ್ತಾ ಇದೆ. ಪ್ರಹ್ಲಾದರಾಜರಲ್ಲಿ ಶೇಷದೇವರ ಆವೇಶ. ಆ ಶೇಷದೇವರದ್ದು ಯಾವ ರೂಪ? ಅನೇಕ ರೂಪಗಳಿವೆ. ಅದಕ್ಕೆ ಬಲಿ ಅಂದರೆ ಪ್ರತಿಯೊಬ್ಬ ಜೀವರಾಶಿಯ ಬಲಗಣ್ಣಿನಲ್ಲಿ ಶೇಷದೇವರ ರೂಪ ಇರುತ್ತೆ. ಜೀವಾಭಿಮಾನಿ ಅಷ್ಟೇ ಅಲ್ಲ, ನಿಶ್ಚಯ ಜ್ಞಾನ ಕೊಡತಕ್ಕಂಥವರು. ಅಂಥ ಶೇಷದೇವರಿಗೆ ಹೆಸರು, ನಮ್ಮ ಕಣ್ಣಲ್ಲಿರುವ ಶೇಷದೇವರಿಗೆ ಹೆಸರು ಬಲಿ, ಮಹಾಬಲಿಷ್ಠ ಅಂತ. ಅಂಥ ಬಲರೂಪ ಶೇಷದೇವರ ರೂಪ ಪ್ರಹ್ಲಾದರಾಜರಲ್ಲಿದೆ. ಇದು ಯಾರು ಹೇಳಿದ್ದು? ನಾರದರು ಹೇಳಿದ್ದು. ಅದು ಕೇಳಿದ ಕೂಡಲೇ ಇಂದ್ರದೇವರ ಪ್ರವೃತ್ತಿ ಏನಾಯಿತು ಅಂದರೆ, ಆಕೆಯನ್ನು ಬಿಟ್ಟು ಆಕೆಯ ಸುತ್ತು ಏನಾಂ ಪರಿಕ್ರಮ್ಯ, ಸುತ್ತು ಪ್ರದಕ್ಷಿಣೆ ಮಾಡಿ. ಯಾಕೆ ಮಾಡಿದ್ರು ಅಂದರೆ ಅನಂತ ಪ್ರಿಯ ಭಕ್ತಿಯ. ಇಲ್ಲಿ ಒಳಗೆ ಶೇಷದೇವರ ಪ್ರಿಯನಾದವನಿದ್ದಾನೆ ಅಂತ ತಿಳ್ಕೊಂಡು ಒಳಗೆ ಶೇಷದೇವರ ಮೇಲೆ ಭಕ್ತಿಯಿಂದ ನಮಸ್ಕಾರ ಮಾಡಿ ದಿವಂಯಯೌ ಹೊರಟೋದರು. ಸರಿಯಪ್ಪ. ಆದಮೇಲೆ ಏನಾಯಿತು? ಆಕೆ ತುಂಬ ಗರ್ಭಿಣಿ. ನಾರದರು ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇನ್ನೇನು ಹಡಿಯಬೇಕು? ಆಕೆ ಆಸೆ. ನಾರದರನ್ನು ಕೇಳುತ್ತಾಳೆ, ನನಗೊಂದು ವರ ಕೊಡಿ ದಯವಿಟ್ಟು. ಅವರಂತಾರೆ, ಕೇಳಮ್ಮ ಪಾಪ, ಯಾರಾದರೂ ಸರಿ ಗರ್ಭಿಣಿ ಸ್ತ್ರೀ ಏನು ಕೇಳಿದ್ರು ಬೇಡ ಅಂಬಲ್ಲ. ಸಾಮಾನ್ಯವಾಗಿ ಗರ್ಭಿಣಿ ಸ್ತ್ರೀ ಕೇಳಿದ ಕೂಡಲೇ ಸ್ಯಾಂಕ್ಷನ್ ಆಗಿಬಿಡುತ್ತೆ. ಅಂಥದ್ದು ಆಕೆ ಕೇಳಿದ ಕೂಡಲೇ ನಾರದರು ಸರಿ ಅಂದರು. ಹೇಳಮ್ಮ ಏನು ಬೇಕು? ಅವಾಗ ಆಕೆ ಕೇಳ್ತಾಳೆ,
ನಾನು ತುಂಬ ಗರ್ಭಿಣಿ, ಇನ್ನೇನು ಯಾವ ಕ್ಷಣದಲ್ಲಾದರೂ ಹಡಿಯಬಹುದು, ಆದರೆ ನಾನು ಹಡಿಯಬಾರದು. ಯಾಕೆ? ನಾನು ಹಡಿಯುವಾಗ ನನ್ನ ಗಂಡ ಪಕ್ಕದಲ್ಲಿರಬೇಕು. ನನ್ನ ಗಂಡ ಪಕ್ಕದಲ್ಲಿರಬೇಕು. ಅದಕ್ಕೆ ನನ್ನ ಗಂಡ ಬಂದ ಮೇಲೆ, ಈಗ ತಪಸ್ಸಿಗೆ ಹೋಗಿದ್ದಾನೆ ನನ್ನ ಗಂಡ, ಆದ ಕಾರಣ ನನ್ನ ಗಂಡ ಬಂದ ಮೇಲೆ ಅವನ ಎದುರಿಗೆ ನಾನು ಹಡಿಯಬೇಕು. ಆವಾಗ ತಥಾಸ್ತು ಅಂದರು ನಾರದರು. ನಾವು ಬೇಕಾದಷ್ಟು ತಥಾಸ್ತು ಅನ್ನಬಹುದು, ನಡಿಬೇಕಲ್ಲ, ಏನೂ ನಡೆಯಲ್ಲ, ಏನೂ ನಡೆಯಲ್ಲ. ಅವರು ತಥಾಸ್ತು ಅಂದರು. ಏನಾಯಿತು ಗೊತ್ತಾ? ಆ ವ್ಯಕ್ತಿ ತಪಸ್ಸಿಗೆ ಅವಾಗೇ ಹೊರಟವ, ನಾ ಕೂತಿದ್ದಾನೆ. ಎಷ್ಟು ವರ್ಷ ತಪಸ್ಸು ಮಾಡಿದ? 3 ಅಲ್ಲ 100 ವರ್ಷ ತಪಸ್ಸು ಮಾಡಿದ. ಯಾರು? ಹಿರಣ್ಯಕಶಿಪು. ಆ 100 ಯಾವುದು ಅಂದರೆ ದೇವಮಾನ ಪ್ರಕಾರ, ದೇವತೆಗಳ ಲೆಕ್ಕ ಪ್ರಕಾರ 100 ವರ್ಷ. ಅಂದರೆ ಹೇಗೆ? ನಮ್ಮದು 360 ದಿನ ಆದರೆ ದೇವತೆಗಳಿಗೆ 1 ವರ್ಷ. ನಮ್ಮದು 360 ವರ್ಷಗಳಾದರೆ ಅವರಿಗೆ 1 ವರ್ಷ. ಆ ಪ್ರಕಾರ ಅವರಿಗೆ 100 ವರ್ಷ ಅಂದರೆ ನಮ್ಮದು 36,000 ವರ್ಷಗಳ ಕಾಲ ಆಗಬೇಕು. ಅಷ್ಟು ಕಾಲ ಆಕೆ ತುಂಬು ಗರ್ಭವನ್ನು ಹಾಗೇ ಧಾರಣೆ ಮಾಡಿರುವ ಶಕ್ತಿಯನ್ನು ಕೊಟ್ಟರು. ಎರಡನೆಯದು, ಒಳಗೆ ಕೂಸು ಸುಮ್ಮನೆ ಇರಲ್ಲ. ವಾಯುದೇವರು ತಳ್ಳಿ ಬಿರ್ತಾ ಇರ್ತಾರೆ. ವಾಯುದೇವರಲ್ಲಿ ಪ್ರಾರ್ಥನೆ ಮಾಡಿದರು, ಅವರು ಸುಮ್ಮನಾದರು. ಕೂಸು ಚೆನ್ನಾಗಿತ್ತು. 36,000 ವರ್ಷಗಳ ಕಾಲ ತಾಯಿ ಗರ್ಭದಲ್ಲಿ ವಾಸ ಮಾಡಿದ ಶಿಶು ಅಂದರೆ ನಮ್ಮ ಪ್ರಹ್ಲಾದರಾಗಿ. ಹೌದಾ? ಆವಾಗ ಹೇಳಬಹುದು ನೀವು, ನಾವೇ ವಾಸಿ. ಯಾಕೆ? ಗರ್ಭವಾಸದ ದುಃಖ ನಾವು 1 ವರ್ಷ ಪಡ್ತೀವಷ್ಟೆ. ಹೌದಾ? 1 ವರ್ಷದಲ್ಲಿ ಎಷ್ಟು? 9 ತಿಂಗಳು, 9 ಮಾಸ. ಆದರೆ ಅವರು 36,000 ವರ್ಷಗಳು ಪಟ್ರಲ್ರಿ ಪಾಪ ಅಂತ ಹೇಳಬೇಡಿ. ಯಾಕೆ? ಗರ್ಭವಾಸದ ದುಃಖ ಲೇಷವೂ ಇಲ್ಲದೆ ಸಂತೋಷವಾಗಿ ಗರ್ಭದಲ್ಲಿ ಸ್ವರ್ಗಲೋಕದಲ್ಲಿ ಇದ್ದರೆ ಹೇಗಿರಬೇಕು ಹಾಗೇ ಇದ್ದರು. ಅವರಿಗೆ ಚೂರೂ ತೊಂದರೆ ಇದ್ದಿಲ್ಲ. ಇದು ಪ್ರಹ್ಲಾದರಾಜರ ಗರ್ಭವಾಸದ ವಿಶೇಷ. ನಂತರ ಇನ್ನೊಂದು, ಆ ಗರ್ಭದಲ್ಲಿರುವ ಶಿಶುವಿಗೆ ಎಲ್ಲ ಇಂದ್ರಿಯಗಳೂ ಕೆಲಸ ಮಾಡುತ್ತಾ ಇತ್ತು. ಕಿವಿ ಕೆಲಸ ಮಾಡುತ್ತಾ ಇತ್ತು, ಎಲ್ಲ ಕೆಲಸ ಮಾಡುತ್ತಾ ಇತ್ತು. ಅದನ್ನು ನೋಡಿ ನಮ್ಮ ನಾರದರು ಏನು ಮಾಡಿದರು ಅಂದರೆ, ಆ ತಾಯಿಯ ನೆಪ ಮಾಡಿಕೊಂಡು, ಇವಾಗ ಮೈಕಿದೆ, ಮೈಕಿನ ಮೂಲಕ ಕೇಳೋದು ಯಾರು? ನೀವೇ. ಮೈಕು ಕೇಳಲ್ಲ, ನೀವು ಕೇಳುತ್ತೀರ. ಹಾಗೆ ತಾಯಿಯನ್ನು ಇಟ್ಟುಕೊಂಡು ಮುಂದೆ ನಾರದರು ಉಪದೇಶ ಶುರು ಮಾಡಿದರು. ತಾಯಿ ಮಧ್ಯೆ ಮಧ್ಯೆ ಮಲಗ್ತಿದ್ಲು. ಮಲಗಿದ್ರೂ ಉಪದೇಶ ಮಾಡ್ತಾನೇ ಇದ್ದರು. ಯಾರಿಗೆ? ಒಳಗಿರುವ ಕೂಸಿಗೆ. ತಾಯಿ ಮಲಗಿದ್ರೂ ಒಳಗಿರುವ ಮಗು ಅದು ಶಬ್ದ ಮಾಡ್ತಾನೇ ಇತ್ತು, ಊ ಊ ಅಂತ, ಕೇಳ್ತಾ ಇದ್ದೇನೆ ಅಂತ. ಆ ಥರ 36,000 ವರ್ಷಗಳ ಕಾಲ ಭಗವಂತನ ಅನುಭವದ ಪಾಠವನ್ನು ಗುರುಗಳಿಂದ ಪಡೆದಂಥ ಅದ್ಭುತ ವ್ಯಕ್ತಿ ನಮ್ಮ ಪ್ರಹ್ಲಾದರಾಜರು. 5-6 ವರ್ಷದ ಹುಡುಗ ಅಂತ ತಿಳ್ಕೋಬೇಡಿ, ಅಷ್ಟು 1000 ವರ್ಷಗಳ ಕಾಲ ಅಧ್ಯಯನ ಮಾಡಿದಂಥ ಅದ್ಭುತ ವ್ಯಕ್ತಿ ಅಂತ ತಿಳಿಯಿರಿ. ಆಯಿತು, ಪ್ರಹ್ಲಾದರಾಜರ ಜನನ ಆಯಿತು. ಪ್ರಹ್ಲಾದರಾಜರ ಜನನ ಆದ ಕೂಡಲೇ ನೋಡಿ,
ತಂದೆ ಇಟ್ಟ ಹೆಸರೇ ಪ್ರಹ್ಲಾದ, ಬೇರೆಯವರಿಟ್ಟದ್ದಲ್ಲ. ಹಿರಣ್ಯಕಶಿಪುವಿಗೂ ಮನಸ್ಸಿಗೆ ಸಂತೋಷ ಆಯಿತಂತೆ ಆ ಮಗುವನ್ನು ನೋಡಿದ ಕೂಡಲೇ. ಅದಕ್ಕೆ ಪ್ರಹ್ಲಾದ ಪ್ರಕೃಷ್ಟವಾದ ಆಹ್ಲಾದವನ್ನು ಕೊಡತಕ್ಕಂಥವ. ಆವಾಗ ಸಂಶಯ, ಹಿರಣ್ಯಕಶಿಪು ದೈತ್ಯ ಅವನಿಗೂ ಆಹ್ಲಾದ ಕೊಟ್ರ ಅಂದರೆ ಅಲ್ಲ, ಒಳಗಿರುವ ಜಯನಿಗೆ ಸಂತೋಷ ಕೊಟ್ಟದ್ದಕ್ಕೆ ಅವರು ಪ್ರಹ್ಲಾದ ಅಂತ ಹೆಸರಿಟ್ಟರು. ಸರಿ, ಮುಂದಿನ ಕಥಾಭಾಗ ಗೊತ್ತು. ಪ್ರಹ್ಲಾದ ರಾಜರಿಗೆ ಯಾವ ಸ್ಕೂಲಿಗೆ ಹಾಕಿದರು? ಚಂಡಾಮರ್ಕರ ಶಾಲೆಗೆ ಹಾಕಿದರು, ಹೌದಲ್ವೋ? ಆ ಚಂಡಾಮರ್ಕರ ಶಾಲೆ ಅಂದರೆ ಕಾನ್ವೆಂಟ್ ಥರ. ಅದೇ ವಾಸಿ ಈ ಕಾನ್ವೆಂಟ್ಗಿಂತ. ಈ ಕಾನ್ವೆಂಟಲ್ಲಿ ಬರೀ ಅರ್ಥ ಕಾಮ, ದುಡ್ಡು ಬಯಕೆ, ಅದನ್ನು ಹೇಗೆ ಬಳಸ್ಕೋಬೇಕು ಅಂತ. ಆದರೆ ಅಲ್ಲಿ ಧರ್ಮ ಒಂದಿತ್ತು, ಧರ್ಮ ಅರ್ಥ ಕಾಮ. ಮೋಕ್ಷದ ಪಾಠ ಇಲ್ಲ. ಯಾಕೆ? ಮೋಕ್ಷ ಅಂದರೆ ಹಿರಣ್ಯಕಶಿಪುವಿನ ಕಾಲತ್ರ ಇರೋದೇ ಮೋಕ್ಷ. ಅದಕ್ಕೆ ಮೋಕ್ಷದ ಪಾಠ ಪ್ರತ್ಯೇಕ ಇದ್ದಿಲ್ಲ, ತ್ರಿವರ್ಗದ ಪಾಠ ಮಾತ್ರ ಮಾಡ್ತಾಯಿದ್ರು. ಆ ಪಾಠವನ್ನು ಶುಶ್ರುವೆ ನ ಪಪಾಠ ಅಂದರು. ಆ ಪಾಠವನ್ನೆಲ್ಲ ಕೇಳ್ತಾ ಇದ್ರಂತೆ. ಕೇಳಿದಾಗಲೂ ಅವರಿಗೆ ಕೇಳ್ತಾ ಇದ್ದರು, ಅದನ್ನು ಹಿಡಿಸ್ಕೊಂಡಿಲ್ಲಂತೆ, ಬಿಟ್ಬಿಡ್ತಾ ಇದ್ದರು ಪ್ರಹ್ಲಾದರಾಜರು. ಯಾಕೆ